ನಮಸ್ಕಾರ ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ರಾಜಕೀಯವಾಗಿ ದೊಡ್ಡ ಬದಲಾವಣೆ ಕಂಡುಬಂದಿದೆ. ಹಲವು ವರ್ಷಗಳಿಂದ ಬಲವಾಗಿ ನಿಂತಿದ್ದ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ವಿರುದ್ಧ ಬಿಜೆಪಿ ಭಾರೀ ಸವಾಲು ಎಸೆದು ಅಚ್ಚರಿಯ ಫಲಿತಾಂಶದತ್ತ ಸಾಗುತ್ತಿದೆ. ಉತ್ತರ ಬಂಗಾಳದಿಂದ ಜಂಗಲ್ ಮಹಲ್ ತನಕ ಹಲವು ಪ್ರದೇಶಗಳಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನ ನೀಡಿದ್ದು ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಒಮ್ಮೆ ಬಂಗಾಳದಲ್ಲಿ ಪ್ರಮುಖ ಪ್ರತಿಪಕ್ಷವಾಗಿದ್ದ ಎರಡು ಪಕ್ಷಗಳಲ್ಲಿ ಟಿಎಂಸಿ ಹಿಂದೆ ತಳ್ಳಿತ್ತು. ನಂತರ ನಿಧಾನವಾಗಿ ಬಿಜೆಪಿ ತನ್ನ ಸಂಘಟನೆಯನ್ನು ಬಲಪಡಿಸಿಕೊಂಡು ಪ್ರಮುಖ ಪ್ರತಿಪಕ್ಷವಾಗಿ ಹೊರಹೊಮ್ಮಿತು. 2016ರಲ್ಲಿ ಕೇವಲ ಕೆಲವು ಸ್ಥಾನಗಳಲ್ಲಿ ಗೆದ್ದಿದ್ದ ಬಿಜೆಪಿ 2021ರಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿತ್ತು. ಇದೀಗ ಅದೇ ಹಾದಿಯನ್ನು ಮತ್ತಷ್ಟು ಬಲವಾಗಿ ಮುಂದುವರಿಸಿದೆ ಅಂತ ಅನ್ನಲಾಗುತ್ತಿದೆ. ಈ ಬದಲಾವಣೆಗೆ ಹಲವು ಕಾರಣಗಳು ಚರ್ಚೆಯಾಗುತ್ತಿವೆ. 2011ರಿಂದ ನಿರಂತರ ಆಡಳಿತದಲ್ಲಿದ್ದ ಟಿಎಂಸಿ ವಿರುದ್ಧ ಕೆಲವು ಭಾಗಗಳಲ್ಲಿ ಆಡಳಿತ ವಿರೋಧಿ ಅಲೆ ಕಂಡುಬಂದಿತು. ಮತ್ತೊಂದೆಡೆ ಬಿಜೆಪಿ ಕೇಂದ್ರ ನಾಯಕತ್ವದ ನೆರವಿನಿಂದ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸಿತ್ತು. ಸ್ಥಳೀಯ ನಾಯಕರ ಸೇರ್ಪಡೆ, ಹಿಂದೂ ಮತಗಳ ಒಗ್ಗೂಡಿಕೆ, ಗಡಿ ಭದ್ರತೆ ಹಾಗೂ ಅಕ್ರಮ ವಲಸೆ ವಿಚಾರಗಳನ್ನು ಚುನಾವಣೆ ಪ್ರಚಾರದಲ್ಲಿ ಪ್ರಮುಖವಾಗಿ ಮುಂದಿಟ್ಟಿತ್ತು. ಬಾಂಗ್ಲಾದೇಶದಲ್ಲಿ ನಡೆದ ಕೆಲ ಘಟನೆಗಳು, ಗಡಿಭಾಗಗಳ ಪರಿಸ್ಥಿತಿ ಮತ್ತು ಭದ್ರತಾ ಚರ್ಚೆಗಳು ಕೂಡ ಮತದಾರರ ಮೇಲೆ ಪ್ರಭಾವ ಬೀರಿದವು ಎನ್ನಲಾಗಿದೆ. ಜೊತೆಗೆ ಮಹಿಳಾ ಸುರಕ್ಷತೆ, ಶಿಕ್ಷಣ ಹಗರಣಗಳು ಮತ್ತು ಕೆಲವು ವಿವಾದಿತ ಪ್ರಕರಣಗಳು ಟಿಎಂಸಿ ವಿರುದ್ಧ ಅಸಮಾಧಾನ ಹೆಚ್ಚಿಸಿವೆ ಎಂಬ ವಿಶ್ಲೇಷಣೆಗಳು ಕೂಡ ಕೇಳಿಬರುತ್ತಿವೆ. ಮಹಿಳಾ ಮತದಾರರು ಈ ಬಾರಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಲವು ವರ್ಷಗಳಿಂದ ಟಿಎಂಸಿಗೆ ಬೆಂಬಲವಾಗಿ ಕಾಣಿಸಿಕೊಂಡ ಮಹಿಳಾ ಮತಗಳಲ್ಲಿ ಬದಲಾವಣೆ ಕಂಡುಬಂದಿದೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಅದೇ ಸಮಯದಲ್ಲಿ ಬಿಜೆಪಿ ವಿವಿಧ ಕಲ್ಯಾಣ ಯೋಜನೆಗಳು, ಆಯುಷ್ಮಾನ್ ಭಾರತ್, ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಮತ್ತು ರೈತರ ಯೋಜನೆಗಳನ್ನು ಪ್ರಚಾರದ ಕೇಂದ್ರ ಬಿಂದುವಾಗಿಸಿದವು. ಉತ್ತರ ಬಂಗಾಳ, ಜಂಗಲ್ ಮಹಲ್, ಬಾರ್ಡರ್ ಬೆಲ್ಟ್ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಬಿಜೆಪಿ ಬಲವಾದ ಪ್ರದರ್ಶನ ನೀಡಿತ್ತು. ಕೆಲವು ಪ್ರದೇಶಗಳಲ್ಲಿ ಟಿಎಂಸಿ ತನ್ನ ಪಾರಂಪರಿಕ ಮತ ಬ್ಯಾಂಕ್ ಉಳಿಸಿಕೊಳ್ಳಲು ಹೋರಾಟ ನಡೆಸಿದೆ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಬಹುತೇಕ ಕಡೆಗಳಲ್ಲಿ ಪ್ರಭಾವ ಕಳೆದುಕೊಂಡಂತಾಗಿದೆ. ಇದೀಗ ಎಲ್ಲರ ಗಮನ ಸಿಎಂ ಆಯ್ಕೆ ಕಡೆ ಇದೆ. ಬಿಜೆಪಿ ನಾಯಕತ್ವ ಯಾರಿಗೆ ಅವಕಾಶ ಕೊಡುತ್ತೆ ಎಂಬ ಕುತೂಹಲ ಹೆಚ್ಚಾಗಿದೆ. ಆದರೆ ಅಂತಿಮ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು. ನಿಮ್ಮ ಅನಿಸಿಕೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಈ ಬದಲಾವಣೆ ಮುಂದಿನ ರಾಷ್ಟ್ರೀಯ ರಾಜಕೀಯದ ಮೇಲೂ ಪರಿಣಾಮ ಬೀರುತ್ತದೆ ಅಂತ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.